ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾವ ನಿನ್ನ ಬಗ್ಗೆ 1000 ಮಾತಾಡಿದ್ರೆ ಹೋಯ್ತಾರೆ ನಿಮ್ಮ ಪಾಡು. ನೀವು ತಲೆ ಕೆಡಿಸ್ಕೋಬೇಡ್ರಿ. ಒಂದೇ ಒಂದು ದಯಲ್ಲಿ ಇಟ್ಕೊಳ್ರಿ. ನನ್ನ ಗುರಿ ಅಲ್ಲಿರ್ಬೇಕು. ನನಗೆ ನನ್ನ ಕೆಲಸ ಮುಖ್ಯ. ಅದು ಬಿಟ್ಟು ಯಾರೇ ಆಗಲಿ ಏನೇ ಆಗಲಿ ಜೀವನದಲ್ಲಿ ನಂದು ಅಷ್ಟೇನೆ. ಗೈಸ್, ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಯಾಕಂದ್ರೆ ಇವತ್ತು ನಮ್ಮ ಮಮ್ಮಿ ಬರ್ತಡೇ. ಇವತ್ತು ಇನ್ನೂ ನಾನು ವಿಶ್ ಮಾಡಿಲ್ಲ. ಈಗ ರೆಡಿಯಾಗಿ ನಿಂತಿದ್ದೀನಿ. ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕು. ಮತ್ತೆ ಯಾರ್ಯಾರು ಹೋಗ್ತಾ ಇದೀವಿ ಅಂತಂದ್ರೆ ನಾನು, ನಮ್ಮಪ್ಪ, ನಮ್ಮ ಮಮ್ಮಿ, ನಮ್ಮ ಶಿಷ್ಯ. ಬನ್ನಿ ನಮ್ಮ ಮಮ್ಮಿಗೆ ವಿಶ್ ಮಾಡೋಣ. ಗೈಸ್ ನೋಡ್ರಿ, ನಮ್ಮಪ್ಪ ಎಲ್ಲ ರೆಡಿಯಾಗಿ ನಿಂತೈತೆ. ಇರ್ರಿ ನಮ್ಮ ಶಿಷ್ಯನ ತೋರ್ಸೋದ. ಶಿಷ್ಯ ರೆಡಿ. ನಮ್ಮ ಮಮ್ಮಿದು ಬರ್ತಡೇ ಕೊಡಕ್ಕೆ ಕೈಯ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ಲ ಶಿಷ್ಯ ಬರೀ ವಿಡಿಯೋ ಮಾಡಿ ಅಷ್ಟೇ ವಿಷಯ. ಗೈಸ್ ಬನ್ನಿ ಹೋಗೋದ ಮಾದೇಶ್ವರನ ಬೆಟ್ಟಕ್ಕೆ. ಹೋಯ್ತಾ ಏನೇನಾಗುತ್ತೆ ಈ ಬ್ಲಾಗಲ್ಲಿ ನಾನು ತೋರಿಸ್ತೀನಿ. ಒಂಚೂರು ಸ್ಕಿಪ್ ಮಾಡ್ದಂಗೆ ನೋಡಿ. ಮತ್ತೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರಿ. ಎಲ್ಲಕ್ಕ ನಾನು ನೋಡ್ದೆ ಹಿಂದ್ಗಡೆಯಿಂದ. ಅಕ್ಕನೇ ಕೊಟ್ಬಿಟ್ಟು ಅಕ್ಕನೇ ಇಸ್ಕೊತಾ ಇರೋದು. ಬನ್ನಿ ಗೈಸ್ ಹೋಗಲ್ಲ. ಗೈಸ್ ಇಲ್ಲಿ ಊಟಕ್ಕೆ ಅಂತ ಸ್ಟಾಪ್ ಹಾಕಿದ್ದೀವಿ. ಅಲ್ಲೇ ಹೋಗಿ ಕೂತವ್ರೆ. ಇಲ್ಲಿ ಸಖತ್ತಾಗಿ ಮಾಡ್ತಾರೆ. ಇಲ್ಲಿ ಪುಟ್ಟಪ್ಪ ನೋಡ್ತು ಅಂತ ಮಳವಳ್ಳಿ ಹತ್ರ ಇರೋದು. ಏನಕ್ಕ ಏನು ಹೇಳಿದ್ಯಪ್ಪ? ಇಡ್ಲಿ. ಭೋಜನಂಬು ಎಂತೈನ ವಂಟ ಕಂಬು ಇಲ್ಲಿ ಏನಾಯ್ತದ್ಲ? ವಿವಾಹ ಭೋಜನಂಬು ಎಂತೈನ ವಂಟ ಕಂಬು. ಲೊಕೇಶನ್ ನೋಡ್ದು ಫೋಟೋ ವಿಡಿಯೋ ಮಾಡಕ್ ಮಸ್ತಾಗೈತೆ ನೋಡ್ರಿ. ಹಿಂದೆ ಬ್ಯಾಕ್ ಗ್ರೌಂಡು, ಬಂಡೆ ಗಿಂಡೆ ಎಲ್ಲ ಮಸ್ತಾಗೈತೆ. ಮಾತ್ರ ಎಲ್ಲ ರೈಡರ್ಸ್ಗಳು ಅವ್ರು ಎಲ್ಲಾರನ್ನೂ ಬೀಟ್ ಹೊಡಿಬೇಕು. ವಿಡಿಯೋ ನೋಡಿರ್ತಿರಲ್ಲ ಅಲ್ಲೇ ಹಿಂದೆ ನಾನು ಎಷ್ಟು ಸ್ಪೀಡಲ್ಲಿ ಬೀಟ್ ಹೊಡೆದಿದ್ದೀನಿ. ಮಾತ್ರ ಪ್ಲೇಸ್ ಮಾತ್ರ ಮಸ್ತ್ ಆಯ್ತು. ಹೆಂಗಾಯ್ತಾ ಶಿಷ್ಯ? ಸೂಪರ್ ಶಿಷ್ಯ. ಶಿಷ್ಯ ಬನ್ನಿ ಇಲ್ಲೊಂದು 2-3 ಫೋಟೋ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡೋದ ನಮ್ಮ ಜರ್ನಿನ. ಗೈಸ್ ಫೈನಲಿ ತಾಳ್ಬೆಟ್ಟಕ್ಕೆ ಬಂದು ಇಲ್ಲೆಲ್ಲ ಪೂಜೆ ಆಯಿತು. ಪೂಜೆ ಆದಮೇಲೆ ಹೋಗ್ತಾ ಇದ್ದೀವಿ. ನಮ್ಮ ಗಾಡಿ ಎಲ್ಲ ಬಿತ್ತು. ಇಲ್ಲಿ ತಾಳ್ಬೆಟ್ಟ ತೋರಿಸ್ತೀನಿ ನೋಡ್ರಿ. ಪರವಾಗಿಲ್ಲ, ಇವತ್ತು ಜನರು ಸುಮಾರಾಗಿ ಬಂದವ್ರೆ. ಏನೆಲ್ಲ ಮಾಡ್ತಿದ್ದೀವಿ? ಈ ಥರ ಬರ್ತದೆ ತೋರಿಸಿ. ಪ್ಲೇಸ್ ನೋಡ್ರಿ, ಒಂದು ವಿಡಿಯೋ ಮಾಡಿದ್ದೀವಿ. ಈ ಥರ ಬರ್ತದಂತೆ. ಗೈಸ್ ಕಾಣಲ್ಲ ಬಿಡಿ ಅದು ನಿಮಗೆ ಅಷ್ಟು ನೀಟಾಗಿ. ಬನ್ನಿ ಮೇಲ್ಗಡೆ ಬೆಟ್ಟಕ್ಕೆ ಹೋದ್ಮೇಲೆ ಸಿಗ್ತೀನಿ. ಸೊ ಹೇ ಗೈಸ್, ಬಂದು ಫೈನಲಿ ಮಾದಪ್ಪನ ಬೆಟ್ಟಕ್ಕೆ. ಮತ್ತು ಮಾದಪ್ಪನ ಬೆಟ್ಟಕ್ಕೆ ನೋಡ್ರಿ ಹೆಂಗಿದೆ.
ಈಗ ಜಸ್ಟ್ ಬಂದು ಕಾಲೆಲ್ಲ ಸುಡ್ತಾ ಕೂತೈತೆ. ಯಪ್ಪ ನೋಡ್ಕೊಬಿಡ್ರಿ ಮಾದಪ್ಪನ. ಗೈಸ್ ದರ್ಶನ ಮಾಡಕ್ಕೆ ಹೋಗ್ಬೇಕು. ನೋಡೋದ ರಶ್ ಅವರ ಏನು ಅಂತ. ರಶ್ ಇರಲಿ ಇಲ್ಲದೇ ಇರಲಿ ದರ್ಶನ ಮಾಡಲೇಬೇಕು. ಗೈಸ್ ರಶ್ ಇಲ್ಲ, ಫುಲ್ ಫ್ರೀ, ಯಾರೂ ಇಲ್ಲ, ಜಾಸ್ತಿ ಜನನೇ ಇಲ್ಲ. ಇವತ್ತು ಶನಿವಾರ ಬಂದಿರೋದು. ಬುಡ್ಲ ಫೋನಲ್ಲಿ ಏನು ಹಿಡ್ಕೊಂಡು ನಿನ್ನ ಇಷ್ಟ ಅಂದ್ಬಿಟ್ಟು ಫೋನ್ ಹಿಡ್ಕೊಂಡಾರ. ಬೆಳಿಗ್ಗೆ ಅಲ್ಲೇ ತೊಳ್ದಲ್ಲಪ್ಪ ಕಾಲ. ಕುಡಿಯೋ ನೀರದು. ದೇವ್ರ ಹತ್ರ ಏನಕ್ಕ ಬೇಡ್ಕಂದೆ? ಇಬ್ರು ಗಂಡು ಮಕ್ಳಿಗೂ ಒಳ್ಳೆ ಎಂಟು ಸಿಗ್ಲಿ ಅಂತ ಬೇಡ್ಕೊಂಡೆ. ಒಳ್ಳೆ ಆಯುಷ ಆರೋಗ್ಯ ಕೊಡು. ಆಮೇಲೆ ಏನಪ್ಪ ಇದು? ಬಾಜು ಸಿಂಪಂಗಲ್ ಶಿಷ್ಯ ತಿನ್ನಲ್ಲ, ಮೊಬೈಲ್ ಆಮೇಲೆ ಹಿಡ್ಕವೆಲ್ಲ ಶಿಷ್ಯ. Many months later. ಸೊ ಗೈಸ್ ಬೆಟ್ಟದಿಂದ ಬಂದು ಟೈರ್ಡ್ ಆಗ್ಬಿಟ್ಟಿತ್ತು, ಮಲಗಿಬಿಟ್ಟಿದೆ. ಅದಕ್ಕೆ ಈಗ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅಂದರೆ ಇನ್ನೂ ಮಾಡ್ತಾ ಇದ್ದೀನಿ. ಗೈಸ್ ಏನಪ್ಪ ಅಂತಂದರೆ ಈ ವ್ಲಾಗ್ ನೀವು ಫುಲ್ ಸ್ಕಿಪ್ ಮಾಡದೆ ನೋಡಿದ್ದೀರ ಅಂತ ಅನ್ಕೋತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅಂತಲೂ ಅನ್ಕೋತಾನೆ ಇರಬೇಕು. ನಿಮ್ಗೆ ಇಷ್ಟ ಆಗಿರ್ತದೋ ಏನೋ ಅದು ಗೊತ್ತಿಲ್ಲ ಗೈಸ್. ಮತ್ತು ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದರೆ ಏನಾದ್ರು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲ ನೋಡಲಿ. ಎಲ್ಲರಿಗೂ ಒಂಥರ ಫ್ರೀ ಟೈಮಲ್ಲಿ ಒಂಥರ ಟೈಮ್ ಪಾಸ್ ಆದಂಗೆ ಆಗುತ್ತೆ ನನ್ನ ಬ್ಲಾಗ್ ನೋಡೋಕೆ ಹೇಳಿ. ಮತ್ತು ಏನಾದ್ರು ನಮ್ಮ ಮಮ್ಮಿ ಬರ್ತಡೇ ಬ್ಲಾಗ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿಲ್ಲ ಅಂದರೆ ಪೋಸ್ಟ್ ಮಾಡೇ ಮಾಡ್ತೀನಿ. ಆ ವ್ಲಾಗು ಈಗ ಕಂಟಿನ್ಯೂ ಆಗುತ್ತೆ, ಅಂದರೆ ನಾಳೆ ಬರ್ತದೆ. ನಾಳೆ ಪೋಸ್ಟ್, ಈ ವ್ಲಾಗ್ ಇವತ್ತು ಪೋಸ್ಟ್ ಆಗುತ್ತೆ. ಬರ್ತಡೇ ನಮ್ಮ ಮಮ್ಮಿ ಬರ್ತಡೇ ಬ್ಲಾಗು ನಾಳೆ ಪೋಸ್ಟ್ ಆಗುತ್ತೆ ಗೈಸ್. ಥ್ಯಾಂಕ್ ಯು ಗೈಸ್. ಮತ್ತು ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ, ಮತ್ತು ಎಲ್ಲರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸಿ. ಈ ಬ್ಲಾಗ್ ಹೀಗೆ ಎಂಡ್ ಆಗುತ್ತೆ. ಥ್ಯಾಂಕ್ ಯು ಗೈಸ್. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡ್ರಿ, ಹೇಳಿದ್ದೀನಿ. ಎಲ್ಲರೂ ನೋಡಿದ್ಕೆ ಧನ್ಯವಾದಗಳು. ಮತ್ತೆ ಇನ್ನೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಎಲ್ಲ ಹುಡಿಕೊಂಡು ಬಂದು ಹುಡಿತೀನಿ ನಿಮ್ಮ ಮನೆಗಂತನಲ್ಲೇ. ಸಬ್ಸ್ಕ್ರೈಬ್ ಮಾಡ್ರೋ. ನಿಮಗೆ ಹೇಳ್ತಾ ಇರೋದು, ಬಡವ್ರ ಮಕ್ಕಳನ್ನು ಬೆಳೆಸಿರಪ್ಪ. ಏನು ಬರೀ ದುಡ್ಡು ತೋರಿಸೋರು ಅವ್ರನ್ನ ಮಾತ್ರ ಫಾಲೋ ಮಾಡ್ತೀರಾ? ನಮ್ಮನ್ನೂ ಒಂದು ಸ್ವಲ್ಪ ಬೆಳೆಸ್ರಿ, ನಾವು ಬೆಳಿಬೇಕು.